ನಮಸ್ಕಾರ ರೀ ಎಲ್ಲರಿಗೂ. ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಇನ್ಸ್ಟಂಟ್ ಆಗಿ ಕೇವಲ 10 ರಿಂದ 15 ನಿಮಿಷದಾಗ ಅಕ್ಕಿ ಬೇಳೆ ಯಾವುದನ್ನು ಕೂಡ ಯೂಸ್ ಮಾಡದೆ ಈ ರೀತಿ ಗರಿಗರಿಯಾದಂಥ ಮಸಾಲೆ ದೋಸೆನ ಹೆಂಗೆ ಮಾಡೋದು ಅಂತ ಹೇಳಿ ವಿಡಿಯೋನ ತೋರ್ಸಾಕತ್ತೇನ್ರಿ. ಕೇವಲ ಒಂದು ಹಸಿ ಆಲೂಗಡ್ಡೆ ಮತ್ತು 1 ಕಪ್ ರವಾ ಇದ್ರೆ ಇನ್ಸ್ಟಂಟ್ ಆಗಿ ಯಾರು ಬೇಕಾದರೂ ಈ ಒಂದು ಮಸಾಲೆ ದೋಸೆನ ಆರಾಮಾಗಿ ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಮತ್ತು ಹೋಟೆಲ್ ದೋಸೆಗಿಂತಲೂ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು. ಬರೀ ಹೆಂಗಿತ್ರ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಇನ್ಸ್ಟಂಟ್ ಆಗಿ ದೋಸೆನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಅದಕ್ಕಿಂತ ಫಸ್ಟು ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಾರಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರೀ ಹೆಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನಿಲ್ಲಿ ಈ ಒಂದು ಸೂಪರ್ ಆಗಿರುವ ದೋಸೆ ರೆಸಿಪಿನ ಮಾಡೋಕೆ ಒಂದು ಮಿಕ್ಸಿ ಜಾರ್ ಒಳಗೆ 1.5 ಕಪ್ನಷ್ಟು ಚಿರೋಟಿ ರವಾನ ತೊಗೊಂಡೇನ್ರಿ. ನೋಡ್ರಿ, ನಾನು ತೊಗೊಂಡಿರೋದು ಇಲ್ಲಿ ಚಿರೋಟಿ ರವಾ ಏಕದಮ್ ಸಣ್ಣ ರವಾ ಇರ್ತೈತಿ, ಆ ಸೈಜ್ದು ತೊಗೊಳ್ಬೇಕು, 0 ಸೈಜ್ ರವಾ. ಇವಾಗ ಈ ಚಿರೋಟಿ ರವಕ್ಕೆ 1.5 ಟೀ ಸ್ಪೂನ್ ಆಗುವಷ್ಟು ಹಸಿ ಕಡ್ಲಿ ಹಿಟ್ಟನ್ನ ತೊಗೊಳ್ಬೇಕು. ಕಡ್ಲಿ ಹಿಟ್ಟನ್ನ ಹಾಕಿ ದೋಸೆ ಮಾಡೋದ್ರಿಂದ ದೋಸೆ ಟೇಸ್ಟು ಇನ್ನೂ ಹೆಚ್ಚಾಗುತ್ತೆ. ಇವಾಗ ಅದಕ್ಕೆ ನಾನು 1.5 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ತೊಗೊಳಕತ್ತೇನೆ ರೀ. ಅಕ್ಕಿ ಹಿಟ್ಟು ಬದಲಿಗೆ ಮೈದಾ ಹಿಟ್ಟು, ಗೋಧಿ ಹಿಟ್ಟಿದ್ರೆ ತೊಗೊಳ್ಬೋದು. ಇವಾಗ ಅದೇ ಕಪ್ಗೆ ನಾನು 2 ಹಸಿ ಆಲೂಗಡ್ಡೆನ ತೊಗೊಂಡೇನ್ರಿ. ಈ ಆಲೂಗಡ್ಡೆನ ಮೇಗಿನ ಸಿಪ್ಪೆನೆಲ್ಲ ನೀಟಾಗಿ ತೆಗೆದು ಕ್ಲೀನಾಗಿ ಇದನ್ನು ತೊಳೆದು ಈ ರೀತಿ ಒಂದು ತುರಿಯೋ ಮನೇಲೆ ಇದನ್ನು ತೊರೆದು ನಾನು ಇಲ್ಲೇ ತೊಗೊಳಕತ್ತೇನ್ರಿ. ಇವಾಗ ಈ ಕಪ್ಗೆ ನಾನು ಹಸಿ ಆಲೂಗಡ್ಡೆನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಪೂರ್ತಿ ನೈಸಾಗಿ ರುಬ್ಕೊಂಡು ತೊಗೊಂಡು ಬರಬೇಕು. ನೋಡ್ರಿ, ಈ ರೀತಿ ಪೇಸ್ಟ್ ಆಗಬೇಕದು. ನಾನಿಲ್ಲೇ ರವೆ ಜಾಸ್ತಿ ಆಗಿರೋದ್ರಿಂದ ಅದನ್ನು ಸ್ವಲ್ಪ ತೆಗೆದಿಟ್ಟು ರುಬ್ಕೊಂಡು ತೊಗೊಂಡು ಬಂದೇನಿ. ಇವಾಗ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೊರಿ. ಮತ್ತು ಕಲರ್ಗೋಸ್ಕರ ಒಂದು ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡು ಮತ್ತೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ನೈಸಾಗಿ ರುಬ್ಕೊಂಡು ತೊಗೊಂಡು ಬರಬೇಕು. ಬೇಕಂದ್ರೆ ಇದಕ್ಕೆ ಒಂದು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಅಂದ್ರೆ ಹಂಗೆ ಕೂಡ ಈ ರೆಸಿಪಿನ ಮಾಡ್ಕೊಳ್ಬೋದು. ನೋಡ್ರಿ, ಇವಾಗ ನಾನು ಪೂರ್ತಿ ನೈಸಾಗಿ ಇದನ್ನು ರುಬ್ಕೊಂಡು ತೊಗೊಂಡು ಬಂದೇನಿ. ಈ ರೀತಿ ಪೇಸ್ಟು ಆಗಬೇಕು. ನಾವು ಆಲೂಗಡ್ಡೆ ಹಾಕಿರೋದು ಇದರಲ್ಲಿ ಗೊತ್ತಾಗಬಾರ್ದು, ಆ ರೀತಿ ನೈಸಾಗಿ ಪೇಸ್ಟ್ ಆಗಬೇಕು. ಇವಾಗ ಇದನ್ನು ಒಂದು ಪಾತ್ರೆಗೆ ನಾನಿಲ್ಲಿ ಸೇರಿಸ್ಕೊಳಕತ್ತೇನೆ. ನಾನು ಆಗಲೇ ರವೆ ಜಾಸ್ತಿ ಆಗಿರೋದ್ರಿಂದ ತೆಗೆದು ಬೇರೆ ಪ್ಲೇಟ್ಗೆ ಇಟ್ಟಿದ್ನಿ. ಇವಾಗ ಅದನ್ನು ಕೂಡ ರುಬ್ಕೊಂಡು ಇದೇ ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲೇ ಸೇರಿಸ್ಕೊಳಕತ್ತೇನೆ. ಈ ರೀತಿ ಸೇರಿಸ್ಕೊಂಡಾಗಿಂದ ಇದೇ ಮಿಕ್ಸಿ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಬೇಕು. ಈ ಹಿಟ್ಟು ಕನ್ಸಿಸ್ಟೆನ್ಸಿ ಜಾಸ್ತಿ ದಪ್ಪನೂ ಆಗಬಾರ್ದು ಮತ್ತು ಜಾಸ್ತಿ ತಿಳುನೂ ಆಗಬಾರ್ದ್ರಿ. ದೋಸೆ ಹಿಟ್ಟು ಯಾವ ಕನ್ಸಿಸ್ಟೆನ್ಸಿ ಒಳಗೆ ಇರ್ತೈತಲ್ಲ ಸೇಮ್ ಅದೇ ರೀತಿ ಆಗಬೇಕು. 1 ಸ್ಪೂನ್ ತೊಗೊಂಡು ಇದನ್ನು ಈ ರೀತಿ ನೀಟಾಗಿ 3 ರಿಂದ 4 ನಿಮಿಷ ಮಿಕ್ಸ್ ಮಾಡಬೇಕು. ನೋಡಿರಿ, ಈ ರೀತಿ ಮಿಕ್ಸ್ ಮಾಡಿಂದ ಈ ಹಿಟ್ಟು ದೋಸೆ ಮಾಡೋಕ್ಕೆ ರೆಡಿ ಆಯ್ತು ಅಂಥೇಳಿ ಅರ್ಥ. ಇದಕ್ಕೆ ನೀವು ಇನ್ಸ್ಟಂಟಾಗಿ ಮಾಡ್ಕೊಳ್ಬೇಕಂತ ಏನೋ ಮತ್ತು ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಈ ದೋಸೆನ ಮಾಡ್ಕೊಳ್ಬೋದು. 2 ರಿಂದ 3 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಾನಿಲ್ಲೇ ಟೈಮ್ ಇರೋದ್ರಿಂದ ಒಂದು ಮುಚ್ಚಳನ ಮುಚ್ಚಿ 10 ರಿಂದ 15 ನಿಮಿಷ ನೆನೆಯೋದಕ್ಕೆ ಇಡಾಕತ್ತೇನೆ. ಇನ್ಸ್ಟಂಟಾಗಿ ಕೂಡ ಇದನ್ನು ಮಾಡ್ಕೊಳ್ಬೋದು. ನೋಡಿರಿ, ಇವಾಗ 10 ರಿಂದ 15 ನಿಮಿಷ ಬಿಟ್ಟು ಸ್ಟವ್ ಮೇಲೆ ದೋಸೆ ತವಾನ ಕಾಯೋದಕ್ಕಿಟ್ಟು ಸ್ವಲ್ಪ ದೋಸೆ ತವಾ ಕಾದಿದೆ ಅಂದಾಗ ಅದಕ್ಕೆ ಸ್ವಲ್ಪ ನೀರನ್ನ ಚಿಮುಕಿಸಿ ಒಂದು ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಂಡು ಮತ್ತು ಸ್ವಲ್ಪ ಅಡುಗೆ ಎಣ್ಣೆನ ಅಪ್ಲೈ ಮಾಡಿ ಅದನ್ನು ಕೂಡ ನೀಟಾಗಿ ಒರೆಸ್ಕೊಂಡು ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ದೋಸೆನ ಮಾಡ್ಕೊಳ್ಬೇಕು. ಪ್ರತಿ ದೋಸೆ ಮಾಡ್ಕೊಳ್ಳುವಾಗೂ ಅಷ್ಟೇ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ದೋಸೆನ ಮಾಡ್ಕೊಳ್ಬೇಕು. ಈ ರೀತಿ ದೋಸೆನ ಹಾಕೊಂಡಾದ ನಂತರ 2 ರಿಂದ 3 ನಿಮಿಷ ಬಿಟ್ಟು ಎಣ್ಣೆ, ತುಪ್ಪ ಅಥವಾ ಬೆಣ್ಣೆನ ಅಪ್ಲೈ ಮಾಡಬೇಕು. ನಾನು ಕೂಡ ಇಲ್ಲಿ ಸ್ವಲ್ಪ ಲೈಟಾಗಿ ಎಣ್ಣೆನ ಅಪ್ಲೈ ಮಾಡತ್ತೇನೆ ರೀ. ನೋಡಿರಿ, ಎಷ್ಟು ಕ್ರಿಸ್ಪಿಯಾಗಿ ಬರ್ತೈತಂದ್ರೆ ಸಾಫ್ಟಾಗಿ ಕೂಡ ನಾವು ಮಾಡ್ಕೊಳ್ಬೋದು. ಚಿಕ್ಕ ಮಕ್ಕಳಿಗೆ ಬೇಕಾದ್ರೆ ಇಲ್ಲ ದೊಡ್ಡವ್ರಿಗೆ ಮಾಡ್ಕೊಳ್ಳೋದಾದ್ರೆ ಕ್ರಿಸ್ಪಿಯಾಗಿ ಮಾಡ್ಕೊಳ್ಬೋದು. ನೋಡಿರಿ, ದೋಸೆ ಎಷ್ಟು ಪರ್ಫೆಕ್ಟಾಗಿ ಬರ್ತೈತಂದ್ರೆ ಕೆಲವೊಂದು ಸಲ ನಾವು ಅಕ್ಕಿನ ನೆನೆಸಿ ರುಬ್ಬಿ ಮಾಡಿದ್ರು ಕೂಡ ದೋಸೆ ತವಾಗ ಸ್ಪೂನ್ಗೆ ಅಂಟೋದು ಆಗ್ತೈತಿ. ಆದರೆ ಈ ದೋಸೆ ಆ ರೀತಿ ಅಲ್ಲ, ಪೂರ್ತಿ ಅಂದ್ರೆ ಪೂರ್ತಿ ಪರ್ಫೆಕ್ಟಾಗಿ ಬರ್ತೈತಿ. ನಾವು ಸ್ಪೂನ್ ಹಿಡಿಯೋ ಅಗತ್ಯನೇ ಇಲ್ಲ, ಕೈಯಿಂದ ಹಾಗೆ ಈ ದೋಸೆನ ತೆಗಿಬೋದು, ಅಷ್ಟು ಪರ್ಫೆಕ್ಟಾಗಿ ಬರ್ತೈತ್ರಿ.
ಮನೆಯಲ್ಲಿ 1 ಕಪ್ ರವೆ ಮತ್ತು 1 ಹಸಿ ಆಲೂಗಡ್ಡೆ ಇದ್ರೆ ಖಂಡಿತ ಇನ್ಸ್ಟಂಟಾಗಿ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ರಿ. ದೋಸೆ ತುಂಬ ಅಂದರೆ ತುಂಬಾ ಪರ್ಫೆಕ್ಟಾಗಿ ಬರ್ತೈತಿ. ದೋಸೆ ಮಾಡೋಕ್ಕೆ ಬರದೇ ಇರೋರು ಕೂಡ ಈ ದೋಸೆನ ಆರಾಮಾಗಿ ಮಾಡ್ಕೊಳ್ಬೋದು. ಸ್ವಲ್ಪ ಅಂದರೆ ಸ್ವಲ್ಪ ಕೂಡ ತವೆಗೆ ಅಂಟೋದಿಲ್ಲ. ಆರಾಮಾಗಿ ನಾವು ಈ ದೋಸೆನ ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದು. ಈ ದೋಸೆ ನಮ್ಗೆ ಕ್ರಿಸ್ಪಿಯಾಗಿ ಬೇಕು ಅನ್ನೋದಾದ್ರೆ ಇನ್ನೊಂದು ಸ್ವಲ್ಪ ತೆಳುವಾಗಿ ದೋಸೆನ ಮಾಡಿಕೊಂಡು ಅದನ್ನು ಸ್ವಲ್ಪ ಊರಿನ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಸುತ್ತ ಎಲ್ಲ ನೀಟಾಗಿ ಹಂಚನ್ನು ತಿರುತ್ತಾ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ದೋಸೆ ಬರ್ತೈತ್ರಿ. ಅಥವಾ ಚಿಕ್ಕ ಮಕ್ಕಳಿಗೆ ಮಾಡೋದಾದ್ರೆ ಈ ರೀತಿ ಮೆದುವಾಗಿ ಕೂಡ ಈ ದೋಸೆನ ಮಾಡ್ಕೊಳ್ಬೋದು. ಆದಷ್ಟು ಬೇಗ ಇದನ್ನು ತಿರುವಿ ಹಾಕಿದ್ರೆ ಈ ರೀತಿ ಮೆದುವಾದ ದೋಸೆನ ನಾವು ಆರಾಮಾಗಿ ಈ ಹಿಟ್ಟಿನಿಂದ ಮಾಡ್ಕೊಳ್ಬೋದು. ನೋಡ್ರಿ, ಇವಾಗ ಇನ್ನೊಂದು ದೋಸೆನ ನಾನಿಲ್ಲೇ ಮಾಡಿ ತೋರ್ಸಾಕತ್ತೇನಿ. ಪ್ರತಿಯೊಂದು ದೋಸೆ ಕೂಡ ಇಷ್ಟ ಪರ್ಫೆಕ್ಟಾಗಿ ಬರ್ತಾವ್ರಿ. ಸ್ವಲ್ಪ ಕೆಡ್ತೈತಿ ಅನ್ನೋ ಭಯನೇ ಬೇಡ. ಆರಾಮಾಗಿ ಈ ಒಂದು ದೋಸೆನ ನೀವು ಹಸಿ ಆಲೂಗಡ್ಡೆ ಇದ್ರೆ ಒಂದು ಸರ್ತಿ ಟ್ರೈ ಮಾಡಿರಿ, ನಿಮಗೂ ಇಷ್ಟ ಆಗ್ತೈತಿ. ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡ್ರಿ, ಈ ರೀತಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಆರಾಮಾಗಿ ನಾವು ಪೇಪರ್ ದೋಸೆ ಕೂಡ ಮಾಡ್ಕೊಳ್ಬೋದು. ಅಥವಾ ಮಕ್ಕಳಿಗೆ ಮಾಡೋದಾದ್ರೆ ಸಣ್ಣ ಸೈಜ್ ದೋಸೆನ ಮಾಡಿಕೊಡ್ರಿ. ಮಕ್ಕಳು ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಟೇಸ್ಟ್ ಅಂತೂ ಅಮೇಝಿಂಗ್ ಅಂತಲೇ ಹೇಳ್ಬೋದು. ನಾವು ಅಕ್ಕಿ ದೋಸೆಗೆ ಮಾಡ್ತೇವಲ್ಲ ಆ ದೋಸೆಗಿಂತಲೂ ಟೇಸ್ಟು ರುಚಿಯಾಗಿ ಇರುತ್ತೆ. ನೋಡ್ರಿ, ಇವಾಗ ಈ ದೋಸೆ ಕೂಡ ರೆಡಿ ಆಯಿತು. ಸ್ವಲ್ಪ ಕೂಡ ತವೆಗೆ ಅಂಟೋದಿಲ್ಲ. ನೋಡ್ರಿ, ಒಂದು ಹಸಿ ಆಲೂಗಡ್ಡೆನ ಯೂಸ್ ಮಾಡಿಕೊಂಡು ಯಾವ ರೀತಿ ದೋಸೆನ ಮಾಡ್ಕೊಳ್ಳೋದು ಅಂಥೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಸೂಪರ್ ಆಗಿರೋ ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ.